ಟಾಟಾ ಹ್ಯಾರಿಯರ್ ಇ ವಿ ಇದು ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇ ವಿ ಕಾರ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು. ಬಿಕಾಸ್ ಫಸ್ಟ್ ನಮ್ಮ ಸ್ವಂತ ಇಂಡಿಯನ್ ಬ್ರ್ಯಾಂಡ್ ಟಾಟಾ ಅವರು ಮ್ಯಾನುಫ್ಯಾಕ್ಚರ್ ಮಾಡಿರೋ ಇ ವಿ ಕಾರ್ ನಾವು ಆಲ್ರೆಡಿ ನೋಡಿದ್ದೀವಿ. ಟಾಟಾ ಅವರು ನೆಕ್ಸಾನ್ ಆಗಿರ್ಬೋದು, ಟಾಟಾ ಪಂಚ್ ಆಗಿರ್ಬೋದು, ಇದನ್ನೆಲ್ಲನೂ ಟಾಟಾ ಟಿಯಾಗೋ ಆಗಿರ್ಬೋದು ಇ ವಿ ಮಾಡಿದ್ದಾರೆ. ಬಟ್ ಬಿಗ್ ಸೆಗ್ಮೆಂಟ್ ಅಲ್ಲಿ ಇ ವಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರಲ್ಲ, ಲೈಕ್ ಎಸ್ ಯು ವಿಸ್. ಇದು ಇಂಡಿಯನ್ ಇ ವಿ ಮಾರ್ಕೆಟ್, ಕಾರ್ ಮಾರ್ಕೆಟ್ನೇ ಬ್ರೇಕ್ ಮಾಡುತ್ತೆ ಅಂತ ನನಗನ್ನಿಸ್ತಿದೆ. ಬಿಕಾಸ್ ಆಫ್ ದಿ ಕ್ವಾಲಿಟಿ, ಸೇಫ್ಟಿ, ಫೀಚರ್ಸ್, ಇಂಟೀರಿಯರ್, ಎಕ್ಸ್ಟೀರಿಯರ್ ಎಲ್ಲನೂ ಸೂಪರ್ಬ್ ಆಗಿದೆ. ಜೂನ್ 3 ಈ ಕಾರ್ ಲಾಂಚ್ ಆಯಿತು ಆ್ಯಂಡ್ ಸೀರಿಯಸ್ಲಿ ಐ ವಾಸ್ ಅಮೇಸ್ಡ್ ಅಬೌಟ್ ದಿ ಫೀಚರ್ಸ್. ಯಾಕಂದರೆ ಲ್ಯಾಂಡ್ ರೋವರ್ ಟೆಕ್ನಾಲಜಿನ ಈ ಕಾರಿಗೆ ತಂದಿದ್ದಾರೆ. ಅದ್ರ ಟೆಕ್ನಾಲಜಿ ಆಗಿರ್ಬೋದು, ಫೀಚರ್ಸ್ ಆಗಿರ್ಬೋದು ಆ್ಯಂಡ್ ಲುಕ್ಸ್ ಕೂಡ ಅಷ್ಟೇ ಆಲ್ಮೋಸ್ಟ್ ನಿಮಗೆ ರೇಂಜ್ ರೋವರ್ ಲುಕ್ಕೇ ಬರುತ್ತೆ. ಸೊ ಈ ಸೆಗ್ಮೆಂಟಲ್ಲಿ ನಾವೇನು 30 ಲ್ಯಾಕ್ ಒಳಗಡೆ ಸೆಗ್ಮೆಂಟಲ್ಲಿ ನೋಡ್ತೀವಿ ಎಸ್ ಯು ವಿಸು, ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ತೀನಿ. ಬಿಕಾಸ್ ರೇಂಜ್ ಈಸ್ ಆಲ್ಸೋ ಸೂಪರ್ಬ್. 627 ಕಿಲೋಮೀಟರ್ ಅಂತ ಕ್ಲೈಮ್ ಮಾಡಿದ್ದಾರೆ. ಬಟ್ ಇನ್ ರಿಯಲ್ ವರ್ಲ್ಡ್ ಇಟ್ ವಿಲ್ ಅಟ್ ಲೀಸ್ಟ್ ಗಿವ್ 500 to 550 ರೇಂಜ್ ಅಂತ ನಾನು ಅನ್ಕೊತೀನಿ. ಸೊ ದಿಸ್ ವಾಸ್ ಒನ್ ಆಫ್ ದಿ ಮೋಸ್ಟ್ ಅವೈಟೆಡ್ ಇ ವಿ ಕಾರ್ ಇನ್ ಇಂಡಿಯಾ ಅಂದರೆ ತಪ್ಪಾಗಲ್ಲ. ಆ್ಯಂಡ್ ಜುಲೈಯಿಂದ ಈ ಕಾರ್ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಕ್ವಿಕ್ಕಾಗಿ ಒಂದು ವಾಕ್ ಅರೌಂಡ್ ಕೊಡೋಣ. ಏನೇನು ಡೀಟೇಲ್ಸ್ ಕೊಟ್ಟಿದ್ದಾರೆ, ಏನೇನು ಫೀಚರ್ಸ್ ಆಗಿರ್ಬೋದು, ಇದೆಲ್ಲನೂ ಕ್ವಿಕ್ಕಾಗಿ ಒಂದು ರೌಂಡ್ ನೋಡ್ಕೊಂಬರೋಣ. ಫಸ್ಟ್ಲಿ ಬ್ಯಾಟ್ರಿ ಆ್ಯಂಡ್ ಪರ್ಫಾರ್ಮೆನ್ಸ್ ಆಫ್ ಟಾಟಾ ಹ್ಯಾರಿಯರ್ ಇ ವಿದು ನೋಡೋದಾದರೆ, ಇದು ಬಂದು ಡ್ಯುಯಲ್ ಮೋಟರ್ QWD ಸೆಟಪ್ ಬರುತ್ತೆ. 2 ಮೋಟರ್ ಇರುತ್ತೆ, ಒನ್ ಎಟ್ ದಿ ಫ್ರಂಟ್ ಆ್ಯಂಡ್ ಒನ್ ಎಟ್ ದಿ ಬ್ಯಾಕ್. 158 PS ಎಟ್ ದಿ ಫ್ರಂಟ್ ಆ್ಯಂಡ್ 238 PS ಎಟ್ ದಿ ರೇರ್. ಆ್ಯಂಡ್ 504 Nm ಟಾರ್ಕ್ ಬರುತ್ತೆ. 0 to 100 km/h ಇನ್ 6.3 seconds. And there are 2 battery options in this, 65 kilowatt and 75 kilowatt battery options. Real world mileage ಬಂದು around 480 to 505 km with 75 kilowatt battery ಅಲ್ಲಿ ಬರುತ್ತೆ. And fast charging 250 km range in 15 minutes with 1.5C fast charge. ಆ್ಯಂಡ್ ಈ ಹ್ಯಾರಿಯರ್ ಇ ವಿನಲ್ಲಿ 6 ಟೆರೈನ್ ಮೂಡ್ಸ್ ಬರುತ್ತೆ. ಅದು ಬಂದು ನಾರ್ಮಲ್, ಗ್ರಾಸ್, ಸ್ನೋ, ಮಡ್, ಗ್ರಾವಲ್, ಸ್ಯಾಂಡ್ ರಾಕ್, ಕ್ರಾಲ್, ಕಸ್ಟಮ್ ಆ್ಯಂಡ್ ಬೂಸ್ಟ್ ಮೂಡ್, ಡ್ರಿಫ್ಟ್ ಮೂಡ್, ಆಫ್ ರೋಡ್ ಅಸಿಸ್ಟ್ ವಿತ್ ಕ್ರೂಸ್ ಕಂಟ್ರೋಲ್ ಡೌನ್ ಟು 5 km/h ಬರುತ್ತೆ. ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಫೀಚರ್ ಅಂದರೆ ಇ ವಿ ಕಾರ್ಗೆ ಅದು ಲೈಫ್ ಟೈಮ್ ಬ್ಯಾಟ್ರಿ ವಾರಂಟಿ. ನಮ್ಮೆಲ್ಲರಿಗೂ ಗೊತ್ತು, ಕಾರ್ಸ್ದು ಬ್ಯಾಟ್ರಿ ರೀಪ್ಲೇಸ್ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ ಆಗುತ್ತೆ. ಆಲ್ಮೋಸ್ಟ್ ಹಾಫ್ ಆಫ್ ದಿ ಕಾರ್ ಚಾರ್ಜಸ್ ಏನಿರುತ್ತೆ ಅದರಷ್ಟೇ ಬರುತ್ತೆ. ಬಟ್ ಟಾಟಾ ಇಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ಬೋದು. ಬಿಕಾಸ್ ಮಾರ್ಕೆಟ್ನ ಅಕ್ವೈರ್ ಮಾಡ್ಕೊಳ್ಳೋಕ್ಕೆ ಲೈಫ್ ಟೈಮ್ ಫ್ರೀ ಬ್ಯಾಟ್ರಿ ವಾರಂಟಿ ಫಾರ್ ಫಸ್ಟ್ ಓನರ್ ಅಂತ ಹೇಳಿದ್ದಾರೆ. ಆ್ಯಂಡ್ ಫಾಸ್ಟ್ ಚಾರ್ಜಿಂಗ್ 20 to 80% ಇನ್ 25 minutes ಆಗುತ್ತೆ. ಇದು ಕೂಡ ಅಷ್ಟೇ ಒನ್ ಆಫ್ ದಿ ಸೆನ್ಸೇಷನಲ್ ಬೈ ಟಾಟಾ ಅಂತಲೇ ಹೇಳ್ಬೋದು. ಸೊ ಈಗ ನಾವು ಟಾಟಾ ಹ್ಯಾರಿಯರ್ ಇ ವಿ ಎಕ್ಸ್ಟೀರಿಯರ್ ಬಗ್ಗೆ ನೋಡೋಣ. ನಾನು ಆಲ್ರೆಡಿ ಹೇಳಿದೆ, ಒನ್ ಆಫ್ ದಿ ಬಿಗ್ಗೆಸ್ಟ್ ಆ್ಯಂಡ್ ಜೈಜೆಂಟಿಕ್ ಕಾರ್ ವಿತ್ ಇನ್ ದಿ ಸೆಗ್ಮೆಂಟ್ ಅಂತ. 30 to 35 lakhs ಬಜೆಟ್ ಒಳಗಡೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಕಾರಿನ ಲೆಂತ್ ಬಗ್ಗೆ ಹೇಳೋದಾದರೆ, ಇಟ್ ಈಸ್ 4607 mm ಲೆಂತ್ ಆ್ಯಂಡ್ ವಿಡ್ತ್ ಆಫ್ 2132 mm ಆ್ಯಂಡ್ ಹೈಟ್ ಆಫ್ 1740 mm. ಆ್ಯಂಡ್ ಇದ್ರ ಬೂಟ್ ಸ್ಪೇಸ್ ಬಂದು 502 ಲೀಟರ್ಸ್ ಬರುತ್ತೆ. ಆ್ಯಂಡ್ ಫ್ರಂಟ್ ಟ್ರಂಕ್ ಏನಿದೆ ಸ್ಪೇಸು, ಅದರಲ್ಲಿ 35 ಲೀಟರ್ಸ್ ಸ್ಪೇಸ್ ಇದೆ. ಆ್ಯಂಡ್ ದಿಸ್ ಇಸ್ ಎ 5-seater ವೆಹಿಕಲ್ ವಿತ್ ವೀಲ್ ಬೇಸ್ ಆಫ್ 2741 mm ಆ್ಯಂಡ್ 5 doors. ಇದರಲ್ಲಿ ಫ್ರಂಟಲ್ಲಿ ನೋಡೋದಾದರೆ ನಾವು ಅಡ್ಜಸ್ಟಬಲ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ಫಾಗ್ ಲ್ಯಾಂಪ್ಸ್ ಬರುತ್ತೆ, ಆಟೋ ಸೆನ್ಸಿಂಗ್ ವೈಪರ್ಸ್ ಬರುತ್ತೆ, LED DRLs ಬರುತ್ತೆ, LED ಹೆಡ್ ಲ್ಯಾಂಪ್ಸ್, 18-inch ಅಲಾಯ್ ವೀಲ್ಸ್ ಬರುತ್ತೆ. ಆ್ಯಂಡ್ ರೇರ್ ಸ್ಪಾಯ್ಲರ್ ಬರುತ್ತೆ ಅಟ್ ದಿ ಬ್ಯಾಕ್, ಇಂಟಿಗ್ರೇಟೆಡ್ ಆ್ಯಂಟೆನಾ ಬರುತ್ತೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, ಕಾರ್ನರಿಂಗ್ ಹೆಡ್ ಲ್ಯಾಂಪ್ಸ್, ಪ್ಯಾನೋರಾಮಿಕ್ ಸನ್ರೂಫ್, ಪವರ್ಡ್ ಆ್ಯಂಡ್ ಫೋಲ್ಡಿಂಗ್ ORVM, ಟ್ಯೂಬ್ಲೆಸ್ 19-inch ಟೈರ್ಸ್, LED ಟೈಲ್ ಲ್ಯಾಂಪ್. ಇಷ್ಟೂ ಎಕ್ಸ್ಟೀರಿಯರಲ್ಲಿ ಬರುತ್ತೆ. ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಕಂಫರ್ಟ್ ಆ್ಯಂಡ್ ಕನ್ವೀನಿಯನ್ಸ್ ಆಫ್ ಟಾಟಾ ಹ್ಯಾರಿಯರ್ ಇ ವಿ ನೋಡೋದಾದರೆ ತುಂಬ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ.
ಅದು ಯಾವ್ಯಾವುದು ಅಂತ ನೋಡೋಣ ಬನ್ನಿ. ಫಸ್ಟ್ಲಿ ಫ್ರಂಟ್ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ ಫಾರ್ ಬೋತ್ ದಿ ಸೀಟ್ಸ್ ಆ್ಯಂಡ್ 6-way ಅಡ್ಜಸ್ಟೇಬಲ್ ಸೀಟ್ ಫಾರ್ ಡ್ರೈವರ್ ಆ್ಯಂಡ್ 4-way ಅಡ್ಜಸ್ಟೇಬಲ್ ಫಾರ್ ದಿ ಪ್ಯಾಸೆಂಜರ್ ಸೀಟ್, ಅಂದರೆ ಡ್ರೈವರ್ ಪಕ್ಕ ಇರೋ ಸೀಟ್ಸು. ರೇರ್ ಎ ಸಿ ವೆಂಟ್ಸ್ ಬರುತ್ತೆ, ಫ್ರಂಟ್ ಆಟೋಮೆಟಿಕ್ ಕಂಟ್ರೋಲ್ ಎ ಸಿ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಹೀಟರ್ಸ್ ಬರುತ್ತೆ, ವ್ಯಾನಿಟಿ ಮಿರರ್ಸ್ ಆನ್ ಸನ್ವೈಸರ್ಸ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ, ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಅಡ್ಜಸ್ಟೇಬಲ್ ಸ್ಟೀರಿಂಗ್, ಮಲ್ಟಿಫಂಕ್ಷನ್ ಸ್ಟೀರಿಂಗ್ ವೀಲ್, ಲೆದರ್ ಸ್ಟೀರಿಂಗ್ ವೀಲ್ಸ್ ಬರುತ್ತೆ, ಡ್ರೈವ್ ಮೂಡ್ಸ್ 6 ಇರುತ್ತೆ, ಕೀಲೆಸ್ ಎಂಟ್ರಿ ಇರುತ್ತೆ, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ, ಪಾರ್ಕಿಂಗ್ ಅಸಿಸ್ಟ್ ಬರುತ್ತೆ, ಪಾರ್ಕಿಂಗ್ ಸೆನ್ಸರ್ಸ್, ಎಲೆಕ್ಟ್ರಾನಿಕಲಿ ಅಡ್ಜಸ್ಟೇಬಲ್ ಸೀಟ್ಸ್, ಗ್ಲೌ ಬಾಕ್ಸ್ ಕೂಲಿಂಗ್, 12W ಪವರ್ ಔಟ್ಲೆಟ್, ಹೆಡ್ಲೈಟ್ ಆ್ಯಂಡ್ ಇಗ್ನಿಷನ್ ಆನ್ ರಿಮೈಂಡರ್ ಬರುತ್ತೆ, ಹೈಟ್ ಅಡ್ಜಸ್ಟೇಬಲ್ ಡ್ರೈವರ್ ಸೀಟ್ ಬರುತ್ತೆ, ಲೆದರೇಟ್ ಸೀಟ್ಸ್ ಬರುತ್ತೆ, ಫೋಲ್ಡಿಂಗ್ ರೇರ್ ಸೀಟ್ ಬರುತ್ತೆ, ಸ್ಪ್ಲಿಟ್ ರೇರ್ ಸೀಟ್ ಬರಲ್ಲ, ಮಸಾಜ್ ಸೀಟ್ಸ್ ಕೂಡ ಈ ಟಾಟಾ ಹ್ಯಾರಿಯರ್ ಇವಿನಲ್ಲಿ ಬರಲ್ಲ, ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್ ಬರುತ್ತೆ, ಡ್ರೈವರ್ ಆರ್ಮ್ ರೆಸ್ಟ್ ಬರುತ್ತೆ, ಡ್ರೈವರ್ ಆರ್ಮ್ ರೆಸ್ಟ್ ಸ್ಟೋರೇಜ್ ಬರಲ್ಲ, ಕಪ್ ಹೋಲ್ಡರ್ಸ್ ಬರುತ್ತೆ, ಪಡಲ್ ಲ್ಯಾಂಪ್ ಬರುತ್ತೆ, ಡೇ ನೈಟ್ ರೇರ್ ವ್ಯೂ ಮಿರರ್ ಬರುತ್ತೆ, ರೇರ್ ರೀಡಿಂಗ್ ಲ್ಯಾಂಪ್ ಬರುತ್ತೆ, ಗ್ಲೌ ಬಾಕ್ಸ್ ಲ್ಯಾಂಪ್, ಹೆಡ್ಲೈಟ್ ಹೈಟ್ ಅಡ್ಜಸ್ಟರ್, ಡಿಸ್ಟೆನ್ಸ್ ಟು ಎಂಪ್ಟಿ ಡಿಸ್ಪ್ಲೇ ಬರುತ್ತೆ, GPS ಆ್ಯಂಡ್ ನ್ಯಾವಿಗೇಷನ್, ರೇರ್ ಆರ್ಮ್ ರೆಸ್ಟ್, ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಡಿಜಿಟಲ್ ಬರುತ್ತೆ ಆ್ಯಂಡ್ ಪ್ಯಾಡಲ್ ಶಿಫ್ಟರ್ಸ್ ಬರುತ್ತೆ. ಬ್ರೇಕ್ಸ್, ಸಸ್ಪೆನ್ಷನ್ ಆ್ಯಂಡ್ ಟಯರ್ಸ್ ಆಫ್ ಟಾಟಾ ಹ್ಯಾರಿಯರ್ ಇವಿ ನೋಡೋದಾದರೆ, ಫ್ರಂಟ್ ಸಸ್ಪೆನ್ಷನ್ ಈಸ್ ಇಂಡಿಪೆಂಡೆಂಟ್ ಫ್ರಂಟ್ ಸಸ್ಪೆನ್ಷನ್ ವಿತ್ ಮ್ಯಾಕ್ ಪಿಯರ್ಸನ್ ಸ್ಟ್ರಟ್ ಆ್ಯಂಡ್ ಸ್ಟೆಬಿಲೈಸರ್ ಬಾರ್. ರೇರ್ ಸಸ್ಪೆನ್ಷನ್ ಬಂದು ಮಲ್ಟಿ ಲಿಂಕ್ ರೇರ್ ಸಸ್ಪೆನ್ಷನ್ ವಿತ್ ಸ್ಟೆಬಿಲೈಸರ್ ಬಾರ್ ಬರುತ್ತೆ, ರೇರ್ ಆ್ಯಂಡ್ ಫ್ರಂಟ್ ಡಿಸ್ಕ್ ಬ್ರೇಕ್ಸ್ ಬರುತ್ತೆ, ವೀಲ್ಸ್ ಬಂದು ಅಲಾಯ್ ಬರುತ್ತೆ, ಫ್ರಂಟ್ ಟೈರ್ ಸೈಜ್ ಇಸ್ R19 ಆ್ಯಂಡ್ ರೇರ್ ಟೈರ್ ಸೈಜ್ ಇಸ್ R19, ಟರ್ನಿಂಗ್ ರೇಡಿಯಸ್ ಇಸ್ 5.75 meters ಆ್ಯಂಡ್ ವೀಲ್ ಸೈಜ್ ಇಸ್ R19. ಆ್ಯಂಡ್ ಸೇಫ್ಟಿ ಬಗ್ಗೆ ನೋಡೋದಾದರೆ ಟಾಟಾ ಇಸ್ ನೋನ್ ಫಾರ್ ಸೇಫ್ಟಿ. ಸಿಕ್ಕಾಪಟ್ಟೆ ಸೇಫ್ಟಿ ಫೀಚರ್ಸ್ ಬಂದಿದ್ದಾರೆ, ಅದು ಯಾವುದೇ ಅಂತ ನೋಡೋಣ ಬನ್ನಿ. 6 ಏರ್ ಬ್ಯಾಗ್ಸ್ ಬರುತ್ತೆ, ಚೈಲ್ಡ್ ಸೀಟ್ ಮೌಂಟ್ ಬರುತ್ತೆ, ABS ಅಂದರೆ ಆ್ಯಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ, EBD ಬರುತ್ತೆ, ದಟ್ ಮೀನ್ಸ್ ಎಲೆಕ್ಟ್ರಾನಿಕ್ ಬ್ರೇಕ್ ಫೋರ್ಸ್ ಡಿಸ್ಟ್ರಿಬ್ಯೂಷನ್, EBA ಎಲೆಕ್ಟ್ರಾನಿಕ್ ಬ್ರೇಕ್ ಅಸಿಸ್ಟ್ ಬರುತ್ತೆ, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಬರುತ್ತೆ, ಟ್ರ್ಯಾಕ್ಷನ್ ಕಂಟ್ರೋಲ್, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಬರುತ್ತೆ, ಲೇನ್ ಡಿಪಾರ್ಚರ್ ವಾರ್ನಿಂಗ್, ಎಮರ್ಜೆನ್ಸಿ ಬ್ರೇಕ್ ಲೈಟ್ ಫ್ಲ್ಯಾಶಿಂಗ್ ಬರುತ್ತೆ, ಸೀಟ್ ಬೆಲ್ಟ್ ವಾರ್ನಿಂಗ್, ರೇರ್ ಮಿಡಲ್ 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ, ರೇರ್ ಮಿಡಲ್ ಹೆಡ್ ರೆಸ್ಟ್ ಬರುತ್ತೆ, ಹಿಲ್ ಅಸಿಸ್ಟ್, ಹಿಲ್ ಡಿಸೆಂಟ್ ಕಂಟ್ರೋಲ್ ಆ್ಯಂಡ್ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಆ್ಯಂಡ್ ಇನ್ನೂ ಒಂದು ಅಡಿಷ್ನಲ್ ಅಂದರೆ ಅಂಡರ್ ದಿ ಚಾಸಿಸ್ ಕೂಡ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ 500 ಡಿಗ್ರಿ ಕ್ಯಾಮ್ರಾ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್, ಸ್ಪೀಡ್ ಸೆನ್ಸಿಂಗ್ ಡೋರ್ ಲಾಕ್, ಚೈಲ್ಡ್ ಸೇಫ್ಟಿ ಲಾಕ್, ಫಾಗ್ ಲೈಟ್ಸ್, ಡೋರ್ ಅಜಾರ್ ವಾರ್ನಿಂಗ್, ADAS ಫೀಚರ್ಸ್ ಬರುತ್ತೆ ಲೆವೆಲ್ 2, ಲೇನ್ ವಾಚ್ ಕ್ಯಾಮ್ರಾ, ಸೈಡ್ ಮಿರರ್ ಕ್ಯಾಮ್ರಾ ಬರುತ್ತೆ, ಆಟೋ ಡಿಮ್ಮಿಂಗ್ ರೇರ್ ವ್ಯೂ ಮಿರರ್ ಬರುತ್ತೆ ಆ್ಯಂಡ್ ಲೆವೆಲ್ 2 ADAS. ನೆಕ್ಸ್ಟ್ ನಾವು ಟಾಟಾ ಹ್ಯಾರಿಯರ್ EV ಇನ್ಸ್ಟ್ರುಮೆಂಟೇಷನ್ ಕ್ಲಸ್ಟರ್ ಬಗ್ಗೆ ನೋಡೋದಾದರೆ, ಲೋ ಫ್ಯೂಯಲ್ ವಾರ್ನಿಂಗ್ ಬರುತ್ತೆ, ಅಡ್ಜಸ್ಟೇಬಲ್ ಕ್ಲಸ್ಟರ್ ಬ್ರೈಟ್ನೆಸ್, ಫ್ಯೂಯಲ್ ಲೆವೆಲ್ ಗೇಜ್ ಬರುತ್ತೆ, ಗೇರ್ ಇಂಡಿಕೇಟರ್ಸ್, ಶಿಫ್ಟ್ ಇಂಡಿಕೇಟರ್ಸ್, ಸ್ಪೀಡೋಮೀಟರ್, ಓಡೋಮೀಟರ್, ಆವ್ರೇಜ್ ಫ್ಯೂಯಲ್ ಎಕಾನಮಿ ಡಿಸ್ಪ್ಲೇ ಬರುತ್ತೆ. ಆ್ಯಂಡ್ ಇನ್ಫೋಟೈನ್ಮೆಂಟ್ ಆ್ಯಂಡ್ ಕಮ್ಯುನಿಕೇಷನ್ ಸಿಸ್ಟಮ್ ಬಗ್ಗೆ ನೋಡೋದಾದರೆ, ಆ್ಯಪಲ್ ಕಾರ್ಪ್ಲೇ ಬರುತ್ತೆ, ಆ್ಯಂಡ್ರಾಯ್ಡ್ ಆಟೋ ಕಾರ್ಪ್ಲೇ ಬರುತ್ತೆ, ವಾಯ್ಸ್ ಕಮ್ಯಾಂಡ್, ಇನ್ಫೋಟೈನ್ಮೆಂಟ್ ಸ್ಕ್ರೀನ್, ಮಲ್ಟಿಫಂಕ್ಷನಲ್ ಡಿಸ್ಪ್ಲೇ ಬರುತ್ತೆ ಆ್ಯಂಡ್ ಟಚ್ ಸ್ಕ್ರೀನ್ ಸೈಜ್ ಇಸ್ 14.52 inches, ಡಿಸ್ಪ್ಲೇ ಸ್ಕ್ರೀನ್ ಫಾರ್ ರೇರ್ ಪ್ಯಾಸೆಂಜರ್ಸ್ ಬರಲ್ಲ, ಬ್ಲೂಟೂತ್ ಕಾಂಪಟಬಿಲಿಟಿ ಇರುತ್ತೆ, ಜೆಸ್ಚರ್ ಕಂಟ್ರೋಲ್ ಇರುತ್ತೆ, ಇಂಟಿಗ್ರೇಟೆಡ್ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ ಆ್ಯಂಡ್ 10 ಸ್ಪೀಕರ್ಸ್ ಇರುತ್ತೆ ಆ್ಯಂಡ್ FM ಆ್ಯಂಡ್ AM ರೇಡಿಯೋ ಇರುತ್ತೆ, US ಕಾಂಪಟಬಿಲಿಟಿ ಇರುತ್ತೆ, ವೈರ್ಲೆಸ್ ಚಾರ್ಜರ್ ಕೂಡ ಇರುತ್ತೆ. ಆ್ಯಂಡ್ ವಾರಂಟಿ ಬಗ್ಗೆ ನೋಡೋದಾದರೆ, ಲೈಫ್ ಟೈಮ್ ವಾರಂಟಿ ಆರ್ ಅನ್ಲಿಮಿಟೆಡ್ ಕಿಲೋಮೀಟರ್ಸ್ ಬ್ಯಾಟ್ರಿ ವಾರಂಟಿ ಬರುತ್ತೆ ಫಾರ್ ಫಸ್ಟ್ ಓನರ್. ಇಷ್ಟೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ, ಸೂಪರ್ಬ್ ಫೀಚರ್ಸ್ ಅಂತಲೇ ಹೇಳ್ಬೋದು ಈ ಸೆಗ್ಮೆಂಟಲ್ಲಿ. ಬಟ್ ನೀವೆಲ್ಲರೂ ವಂಡರ್ ಮಾಡ್ತಾ ಇರ್ಬೋದು, ಸೊ ಇದ್ರ ಪ್ರೈಸ್ ಎಷ್ಟು ಅಂತ. ಆ್ಯಂಡ್
ಸದ್ಯಕ್ಕೆ ಆನ್ ಜೂನ್ 3 ಈ ಟಾಟಾ ಹ್ಯಾರಿಯರ್ ಇ ವಿ ಲಾಂಚ್ ಆಗಿದೆ ಆ್ಯಂಡ್ ಇದರ ಸ್ಟಾರ್ಟಿಂಗ್ ಪ್ರೈಸ್ ಬಂದು 21.49 ಲ್ಯಾಕ್ಸ್. ದಿಸ್ ಈಸ್ ದಿ ಬೇಸ್ ವೇರಿಯಂಟ್ ಪ್ರೈಸ್ ಆ್ಯಂಡ್ ಇನ್ನು ಟಾಪ್ ವೇರಿಯಂಟ್ಸ್ ಅನೌನ್ಸ್ ಮಾಡಿಲ್ಲ, ಬಟ್ ಆ್ಯಸ್ ಪರ್ ದಿ ಕಂಪನಿ ವೆಬ್ಸೈಟ್ 27.5 ಲ್ಯಾಕ್ ತನಕನೂ ಹೋಗುತ್ತೆ ಎಕ್ಸ್ ಶೋರೂಮ್ ಪ್ರೈಸ್. ಆ್ಯಂಡ್ 4 ವೇರಿಯಂಟ್ಸ್ ಬರುತ್ತೆ. ಒನ್ ಇಸ್ ಟಾಟಾ ಹ್ಯಾರಿಯರ್ ಇ ವಿ ಅಡ್ವೆಂಚರ್, ಇ ವಿ ಫಿಯರ್ಲೆಸ್, ಇ ವಿ ಎಂಪವರ್ಡ್ ಆ್ಯಂಡ್ ಇ ವಿ ಸ್ಟೀಲ್ತ್. ಆ್ಯಂಡ್ 2 ಬ್ಯಾಟ್ರಿ ಆಪ್ಷನ್ಸ್ ಬರುತ್ತೆ, 65 ಕಿಲೋವ್ಯಾಟ್ ಬ್ಯಾಟ್ರಿ ಆ್ಯಂಡ್ 75 ಕಿಲೋವ್ಯಾಟ್ ಬ್ಯಾಟ್ರಿ. ಆ್ಯಂಡ್ 4 ಕಲರ್ಸಲ್ಲಿ ಬರುತ್ತೆ. ಆ್ಯಂಡ್ ಜುಲೈ ಮಂತಿಂದ ಬುಕ್ಕಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ನನ್ನ ಕೇಳಿದ್ರೆ ದಿಸ್ ವಿಲ್ ಬ್ರೇಕ್ ಇ ವಿ ಮಾರ್ಕೆಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ಇಷ್ಟು ರೇಂಜ್ ಕೊಡೋ ಕಾರ್ ಈ ಸೆಗ್ಮೆಂಟಲ್ಲಿ ನಮ್ಮ ಇಂಡಿಯಾದಲ್ಲಿ ಯಾವುದೂ ಇಲ್ಲ. ಸೂಪರ್ ಫೀಚರ್ಸ್ ಕೊಟ್ಟಿದ್ದಾರೆ. ಏನೇನು ನಾವು ಲಕ್ಸುರಿ ವೆಹಿಕಲ್ಸ್ ನೋಡ್ತೀವಿ, ನಾವು ಬೆನ್ಸ್ ಆಗಿರ್ಬೋದು, BMW ಇ ವಿ, ವೋಲ್ವೋ ಇ ವಿ ಏನು ನೋಡ್ತೀವಿ, ಆ ಥರ ನಮ್ಮ ಸ್ವಂತ ಇಂಡಿಯನ್ ಬ್ರ್ಯಾಂಡ್ ಟಾಟಾ ಅವರು ಮಾಡಿದ್ದಾರೆ ಅನ್ನೋದೇ ನಮಗೆ ಹೆಮ್ಮೆ. ಹೋಪ್ಫುಲಿ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ಈ ಕಾರ್ ಆ್ಯಂಡ್ ಕಸ್ಟಮರ್ಸ್ಗೆಲ್ಲ ಇಷ್ಟ ಆಗಲಿ ಅಂತ ನಾನು ಆಶಿಸ್ತೀನಿ. ಯಾಕಂದರೆ ನಮ್ಮ ಹೆಮ್ಮೆಯ, ನಮ್ಮ ಭಾರತದಲ್ಲೇ ತಯಾರಾಗಿರೋ ಟಾಟಾ ಹ್ಯಾರಿಯರ್ ಇ ವಿ ಕಾರ್ ಇದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.